ಕೆಲಸ ಮಾಡಿ ಮಾಡಿ ಸಾಕಾಗತ್ತೆ. ಯಾವ್ದಾದ್ರು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದ್ರೆ ನೋಡೋಣ. ಇದೊಳ್ಳೆ ಚೆನ್ನಾಗೈತಲ್ಲ. 5,000 ಇನ್ವೆಸ್ಟ್ ಮಾಡಿದ್ರೆ 10,000 ಲಾಭ. ಫಸ್ಟ್ 5,000 ನೋಡೋಣ ತಡಿ. ಚೆನ್ನಾಗೈತಲ್ಲ ಇದು. ವಿಜಯ್ ಬಾಯಿಲಿ ಬಂದೆ ಇದು ನೋಡಿಲಿ moneydoubling.com ಅಂತೇಳಿ ನಾವು 5,000 ಹಾಕಿದ್ರೆ 15,000 ರೂಪಾಯಿ ಬಂದೈತೆ. ಫುಲ್ ಜೆನ್ಯೂನ್ ಆಯ್ತಮ್ಮ. ಹಾಕಿದ ತಕ್ಷಣ ಬಂದೈತೆ. ಜಾಸ್ತಿ ಇನ್ವೆಸ್ಟ್ ಮಾಡೋಣ, ಇನ್ನೂ ಜಾಸ್ತಿ ಲಾಭ ಬರುತ್ತೆ. ಏನ್ ವಿಜಯ್ ಸಮಾಚಾರ? ದುಡ್ಡು ಬೇಕು ಅಂತ ಫೋನ್ ಮಾಡಿದ್ದಲ್ಲ? ಅಷ್ಟೊಂದ್ ಅರ್ಜೆಂಟ್ ಇತ್ತಂದ್ರೆ ನಿನ್ ಮದ್ವೆಗ್ ದುಡ್ಡು ತೆಗ್ದಿಟ್ಟಿತ್ತಲ್ಲ, ಅದೇ ದುಡ್ಡನ್ನ ಬಳಸ್ಕ. ಇನ್ವೆಸ್ಟ್ ಮಾಡಿ 4 ದಿನ ಆದ್ಮೇಲೆ ವಾಪಸ್ ದುಡ್ಡು ಇಟ್ರೆ ಆಯ್ತು. ಮದುವೆಗೆ ಕೂಡಿಟ್ಟು ದುಡ್ಡು ಎಲ್ಲ ಸೇರಿ ಒಂದ್ 20 ಲಕ್ಷ ಅಡ್ಜಸ್ಟ್ ಆಯ್ತು. ಇದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಡ, ಒಳ್ಳೆ ಲಾಭ ಬರ್ತದೆ. ಈಗ ಒಳ್ಳೆ ಮದುವೆಗೆ ಒಂದ್ ಒಳ್ಳೆ ಕಾರ್ ಗಿಫ್ಟ್ ಕೊಟ್ಟು ಎಲ್ಲರೂ ಶಾಕ್ ಆಗ್ತಾರೆ. ಏನಪ್ಪಾ ಮಾಡೋದು ಇವಾಗ? ವೆಬ್ಸೈಟ್ ಬೇರೆ ಓಪನ್ ಆಗ್ತಿಲ್ಲ, ಫೋನು ರೆಸ್ಪಾಂಡ್ ಇಲ್ಲ. ತಂಗಿ ಮದುವೆ ಕೂಡಿಟ್ಟ ಹಣ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಏನ್ ಮಾಡುದು ಒಂದು ತಿಳಿದೆ. ನೋಡಿದ್ರಲ್ಲ, ಮನಿ ಡಬ್ಲಿಂಗ್ ಅಂತ ಹೇಳ್ಬಿಟ್ಟು ಯಾವ ತರ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಹೆಸರಲ್ಲಿ ನಿಮಗೆ ಫ್ರಾಡ್ ಮಾಡ್ತಾರೆ ಅಂತ ಜನರಿಗೆ ಆಸೆಯನ್ನು ಕ್ರಿಯೇಟ್ ಮಾಡಿ ಮತ್ತು ಅವರಿಂದ ಇನ್ವೆಸ್ಟ್ ಮಾಡಿಸಿ ವೆಬ್ಸೈಟ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಕ್ಲೋಸ್ ಮಾಡ್ತಾರೆ ಅಂತ. ಇಂಥ ಒಂದು ಘಟನೆಗೆ ನೀವು ಗುರಿಯಾದಲ್ಲಿ ಭಯ ಬೀಳಬೇಡಿ. ಮತ್ತು ಇನ್ನಿತರ ಯಾವುದೇ ಸೈಬರ್ ಕ್ರೈಮ್ ವಂಚನೆಗೆ ಒಳಗಾದಲ್ಲಿ ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ 1930 ಆದರೂ ಕಾಲ್ ಮಾಡಿ, ಅಥವಾ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ www.cybercrime.gov.in ವೆಬ್ಸೈಟ್ಗೆ ದೂರನ್ನು ದಾಖಲಿಸಿದಲ್ಲಿ ನಾವು ಕೂಡಲೇ ಕ್ರಮ ಕೈಗೊಳ್ಳುತ್ತೇವೆ.